ಆರೋಪಿಸಿದ್ದಾರೆ. ಇವತ್ತು ಮಧ್ಯರಾತ್ರಿ 1:30ಕ್ಕೆ ಪಾಕ್ ಮೇಲೆ ದಾಳಿ ಮಾಡಿರುವಂತದ್ದು. ಸೊ ಇದ್ರ ಬಗ್ಗೆ ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ಸಾಕಷ್ಟು ಗಣ್ಯರು. ನಿಮ್ಮ ಅಭಿಪ್ರಾಯ ಏನು ಭಾರತ ಸರ್ಕಾರದ ಅಂದ್ರೆ ತೆಗೆದುಕೊಂಡಿರುವಂತಹ ಒಂದು ನಿಲುವು ಬಗ್ಗೆ? ಆಕ್ಚುಲಿ ನನಗೆ ಗೊತ್ತಿಲ್ಲ, ಇವಾಗ ಅದಕ್ಕೆ ನಡೀತಾ ಇದ್ದಾರೆ ನಮ್ಗೆ ಹುಷಾರಿಂದ ಆಕ್ಚುಲಿ ಬಟ್ ಏನೇ ನಿರ್ಧಾರ ತಗೊಂಡ್ರು ನಾವು ಹೌ ಫಾರ್ ಇಟ್ಸ್ ಕರೆಕ್ಟ್ ಅಂತ ಅವ್ರಿಗೂ ಗೊತ್ತಿಲ್ಲದೇ ಯಾರು ತಗೊಳ್ಳಲ್ಲ ನಿರ್ಧಾರಗಳು. ಅಂದರೆ ಅಲ್ಲಿ ನಡೆದಿರೋಂಥ ಒಂದು ಘಟನೆ ನೋಡಿದಾಗ ನಿಮಗೆ ಅನ್ಸುತ್ತೆ ಎಷ್ಟು ಪೇನ್ಫುಲ್ ಘಟನೆ ಅಂತ. ಯಾಕಂದ್ರೆ ಯಾರಿಗೆ ಆದರೂ ಅನ್ಯಾಯ. ಸುಮ್ಮನೆ ಒಂದು ಮನುಷ್ಯನ ಪ್ರಾಣ ತೆಗೆಯೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಪ್ರಾಣ ಅನ್ನೋದು ಒಂದು ಗಿಫ್ಟ್ ಅಲ್ಲ. ಆ ಗಿಫ್ಟ್ನ ಬಂದು ತಪ್ಪ ಅಂತ ಹೊಡೆದ್ಬಿಟ್ರೆ ಹೆಂಗಿರುತ್ತೆ. ಬಟ್ ಏನೇ ಮಾಡಿದ್ರು ಅದು ಒಂದು ನಮ್ಮ ಸರ್ಕಾರದಿಂದ ಕರೆಕ್ಟಾಗಿ ಮಾಡಿರುತ್ತೆ ಅಂತ ಒಂದು ಅರ್ಥ ಅಷ್ಟೇ. ಆರೋಪಿಸಿದ್ದಾರೆ. ಇವತ್ತು ಮಧ್ಯರಾತ್ರಿ 1:30ಕ್ಕೆ ಪಾಕ್ ಮೇಲೆ ದಾಳಿ ಮಾಡಿರುವಂತದ್ದು. ಸೊ ಇದ್ರ ಬಗ್ಗೆ ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ಸಾಕಷ್ಟು ಗಣ್ಯರು. ನಿಮ್ಮ ಅಭಿಪ್ರಾಯ ಏನು ಭಾರತ ಸರ್ಕಾರದ ಅಂದ್ರೆ ತೆಗೆದುಕೊಂಡಿರುವಂತಹ ಒಂದು ನಿಲುವು ಬಗ್ಗೆ? ಆಕ್ಚುಲಿ ನನಗೆ ಗೊತ್ತಿಲ್ಲ, ಇವಾಗ ಅದಕ್ಕೆ ನಡೀತಾ ಇದ್ದಾರೆ ನಮ್ಗೆ ಹುಷಾರಿಂದ ಆಕ್ಚುಲಿ ಬಟ್ ಏನೇ ನಿರ್ಧಾರ ತಗೊಂಡ್ರು ನಾವು ಹೌ ಫಾರ್ ಇಟ್ಸ್ ಕರೆಕ್ಟ್ ಅಂತ ಅವ್ರಿಗೂ ಗೊತ್ತಿಲ್ಲದೇ ಯಾರು ತಗೊಳ್ಳಲ್ಲ ನಿರ್ಧಾರಗಳು. ಅಂದರೆ ಅಲ್ಲಿ ನಡೆದಿರೋಂಥ ಒಂದು ಘಟನೆ ನೋಡಿದಾಗ ನಿಮಗೆ ಅನ್ಸುತ್ತೆ ಎಷ್ಟು ಪೇನ್ಫುಲ್ ಘಟನೆ ಅಂತ. ಯಾಕಂದ್ರೆ ಯಾರಿಗೆ ಆದರೂ ಅನ್ಯಾಯ. ಸುಮ್ಮನೆ ಒಂದು ಮನುಷ್ಯನ ಪ್ರಾಣ ತೆಗೆಯೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಪ್ರಾಣ ಅನ್ನೋದು ಒಂದು ಗಿಫ್ಟ್ ಅಲ್ಲ. ಆ ಗಿಫ್ಟ್ನ ಬಂದು ತಪ್ಪ ಅಂತ ಹೊಡೆದ್ಬಿಟ್ರೆ ಹೆಂಗಿರುತ್ತೆ. ಬಟ್ ಏನೇ ಮಾಡಿದ್ರು ಅದು ಒಂದು ನಮ್ಮ ಸರ್ಕಾರದಿಂದ ಕರೆಕ್ಟಾಗಿ ಮಾಡಿರುತ್ತೆ ಅಂತ ಒಂದು ಅರ್ಥ ಅಷ್ಟೇ. ಆರೋಪಿಸಿದ್ದಾರೆ. ಇವತ್ತು ಮಧ್ಯರಾತ್ರಿ 1:30ಕ್ಕೆ ಪಾಕ್ ಮೇಲೆ ದಾಳಿ ಮಾಡಿರುವಂತದ್ದು. ಸೊ ಇದ್ರ ಬಗ್ಗೆ ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ಸಾಕಷ್ಟು ಗಣ್ಯರು. ನಿಮ್ಮ ಅಭಿಪ್ರಾಯ ಏನು ಭಾರತ ಸರ್ಕಾರದ ಅಂದ್ರೆ ತೆಗೆದುಕೊಂಡಿರುವಂತಹ ಒಂದು ನಿಲುವು ಬಗ್ಗೆ? ಆಕ್ಚುಲಿ ನನಗೆ ಗೊತ್ತಿಲ್ಲ, ಇವಾಗ ಅದಕ್ಕೆ ನಡೀತಾ ಇದ್ದಾರೆ ನಮ್ಗೆ ಹುಷಾರಿಂದ ಆಕ್ಚುಲಿ ಬಟ್ ಏನೇ ನಿರ್ಧಾರ ತಗೊಂಡ್ರು ನಾವು ಹೌ ಫಾರ್ ಇಟ್ಸ್ ಕರೆಕ್ಟ್ ಅಂತ ಅವ್ರಿಗೂ ಗೊತ್ತಿಲ್ಲದೇ ಯಾರು ತಗೊಳ್ಳಲ್ಲ ನಿರ್ಧಾರಗಳು. ಅಂದರೆ ಅಲ್ಲಿ ನಡೆದಿರೋಂಥ ಒಂದು ಘಟನೆ ನೋಡಿದಾಗ ನಿಮಗೆ ಅನ್ಸುತ್ತೆ ಎಷ್ಟು ಪೇನ್ಫುಲ್ ಘಟನೆ ಅಂತ. ಯಾಕಂದ್ರೆ ಯಾರಿಗೆ ಆದರೂ ಅನ್ಯಾಯ. ಸುಮ್ಮನೆ ಒಂದು ಮನುಷ್ಯನ ಪ್ರಾಣ ತೆಗೆಯೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಪ್ರಾಣ ಅನ್ನೋದು ಒಂದು ಗಿಫ್ಟ್ ಅಲ್ಲ. ಆ ಗಿಫ್ಟ್ನ ಬಂದು ತಪ್ಪ ಅಂತ ಹೊಡೆದ್ಬಿಟ್ರೆ ಹೆಂಗಿರುತ್ತೆ. ಬಟ್ ಏನೇ ಮಾಡಿದ್ರು ಅದು ಒಂದು ನಮ್ಮ ಸರ್ಕಾರದಿಂದ ಕರೆಕ್ಟಾಗಿ ಮಾಡಿರುತ್ತೆ ಅಂತ ಒಂದು ಅರ್ಥ ಅಷ್ಟೇ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.